ಹಾಯ್ ಹಲೋ ನಮಸ್ಕಾರ ಕನಸು ಲಾಗ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಫ್ರೆಂಡ್ಸ್, ನಾನು ಪಾರ್ಲರನ್ನು ಫಸ್ಟ್ ನೀವು ಸೆಟ್ ಮಾಡಿದ್ದು ಮತ್ತು ಪೂಜೆ ಓಪನಿಂಗ್ ಇದನ್ನು ನೋಡ್ಕೊಂಡ್ಬಂದ್ರಿ. ಸೊ ಇದು ಬಂದು ನಾನು ಫುಲ್ ಪಾರ್ಲರ್ ಹೇಗಿದೆ ಅಂತ ಹೇಳ್ಬಿಟ್ಟು ತೋರಿಸೋಣ ಅಂತೇಳಿ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಇದೆಲ್ಲನೂ ನಾನು ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡಿದ್ದೆ ಫ್ರೆಂಡ್ಸ್. ಮತ್ತು ಇದು ನನ್ನ ಫ್ರೆಂಡ್ ಗಿಫ್ಟ್ ಕೊಟ್ಟಿದ್ದಂತ ಹೇಳಿದ್ನಲ್ಲ ಫ್ರೇಮು, ಅದನ್ನು ಅಲ್ಲಿ ಹಾಕಿದ್ದೀನಿ. ಮತ್ತು ಇದು ಎಲ್ಲನೂ ನಾನು ವಿಡಿಯೋ ಮಾಡ್ಕೊಂಡಿದ್ದೆ ಇದನ್ನೆಲ್ಲ ಸ್ಟಿಕ್ ಮಾಡಬೇಕಾದ್ರೆ, ಬಟ್ ಅದೆಲ್ಲೋ ಮಿಸ್ ಆಗಿದೆ. ಸೊ ಅದನ್ನು ಆ್ಯಡ್ ಮಾಡೋಕ್ಕಾಗಿರಲಿಲ್ಲ. ಸೊ ನನಗೆ ಪಾರ್ಲರ್ ಎಂಟ್ರಿಗೆ ಆ ಒಂದು ವಾಲ್ ಇರುತ್ತೆ, ಅದನ್ನು ಸ್ವಲ್ಪ ಹೈಲೈಟ್ ಮಾಡಬೇಕಂತ ಹೇಳ್ಬಿಟ್ಟು ಆ ಥರ ಸೆಟ್ ಮಾಡಿದ್ದೆ. ಅದಾದಮೇಲೆ ಫ್ರೆಂಡ್ಸ್, ಇಲ್ಲಿ ಮಿರರ್ಗೆ ಎಲ್ಲ ಒಂದು ಸ್ವಲ್ಪ ಖಾಲಿ ಅನ್ನಿಸ್ತಿತ್ತು. ಸೊ ಅಲ್ಲಿಗೆ ಸ್ಟಾರ್ ಲೈಟ್ಸ್ ಅದೆಲ್ಲನೂ ಅರೇಂಜ್ ಮಾಡಿದ್ದೀನಿ. ಮತ್ತು ನನ್ನ ಹತ್ರ ಜ್ಯುವೆಲರೀಸ್ ಅದೆಲ್ಲನೂ ಇತ್ತು. ಮುಂಚೆ ಆ ಒಂದು ಜ್ಯುವೆಲರೀಸ್ನ ನಾನು ಓಪನಿಂಗ್ ಟೈಮಲ್ಲೇ ನಾನು ಸೆಟ್ ಮಾಡಬೇಕಿತ್ತು, ಬಟ್ ಆದರೆ ಅದು ಸ್ಟ್ಯಾಂಡ್ ನನ್ನ ಹತ್ರ ಇರಲಿಲ್ಲ. ಸೊ ಹಾಗಾಗಿ ಅದು ತರಿಸಿ ಅದಾದಮೇಲೆ ನೆಕ್ಸ್ಟ್ ಬೇಕಾದ್ರೆ ಒಂದು ವಿಡಿಯೋ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಅದನ್ನು ಡ್ರಾಪಲ್ಲಿಟ್ಟೆ. ಹಾಗೆ ಜಸ್ಟ್ ಸಣ್ಣ ಪುಟ್ಟ ಐಟಮ್ಗಳನ್ನೆಲ್ಲ ಬಾಕ್ಸಲ್ಲಿ ಹಾಕಿ ಹಂಗೆ ಇಟ್ಟಿದ್ದು ಏನು ಪೂಜೆ ಟೈಮಲ್ಲಿ. ಅದಾದಮೇಲೆ ಫ್ರೆಂಡ್ಸ್, ನಾನು ಅದು ಜ್ಯುವೆಲರೀಸ್ದು ಇದನ್ನೆಲ್ಲ ತೊಗೊಂಡು ಅರೇಂಜ್ ಮಾಡಿಬಿಟ್ಟು ಅಲ್ಲಿ ಹಾಕಿದ್ದೀನಿ. ನಾನು ತೋರಿಸ್ತೀನಿ ನಿಮಗೆ. ಅದಾದ ನಂತರ ಈ ಸೆಂಟರ್ ಕಾರ್ನರಲ್ಲಿ ನಾನು ಏನು ಮಾಡಿದ್ದೀನಿ ಅಂದರೆ, ಒಂದು ಬುದ್ಧ ಇಟ್ಟು ಅದಕ್ಕೆ ಒಂದು ಟ್ರೀ ಒಂದು ಅರೇಂಜ್ ಮಾಡಿ ನಂದು ಸರ್ಟಿಫಿಕೇಟ್ ಏನಿತ್ತು ಅದನ್ನು ಇಟ್ಬಿಟ್ಟು ನಾನು ಒಂದು ಸೆಂಟರಲ್ಲೇ ಒಂಥರ ಹೈಲೈಟಾಗಿ ಮಾಡಿದ್ದೀನಿ. ನೋಡಿ, ಇಲ್ಲಿ ಜ್ಯುವೆಲರೀಸ್ ಅದೆಲ್ಲ ಸೆಟಪ್ ಮಾಡಿದ್ದೀನಿ. ಹೇಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ನನ್ನ ಹತ್ರ ಜಡೆಬಿಲ್ಲೆ ಮತ್ತು ಏನು 2 ಥರ 3 ಥರ ಇದೆ, ಬಟ್ ಇನ್ನೂ ಒಂದು ಹೋಯಿತು ಅನ್ನೋದೇ ಎಲ್ಲಿ ಮಿಸ್ ಆಯಿತು ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ. ಅದಾದಮೇಲೆ ಸ್ಟೀಮ್ಸು ಮತ್ತು ಐಟಮ್ಸ್ ವ್ಯಾಕ್ಸಿಂಗಿಗೆ ಬೆಡ್, ಮತ್ತು ವ್ಯಾಕ್ಸಿಂಗ್ ಮಾಡೋದಕ್ಕೊಂದು ಜಿಗ್ಜ್ಯಾಗ್ ಜೆಡ್ ಟೇಬಲ್ ಅಂತಾರೆ ಅದನ್ನು, ಅದು. ಮತ್ತು ಇನ್ನೂ ಒಂದು ಏನಂದರೆ ಫ್ರೆಂಡ್ಸ್, ಇಲ್ಲಿ ಸ್ಟಾರ್ ಲೈಟ್ ಹಾಕಿದ್ಮೇಲೆ ಈ ಒಂದು ವಾಲ್ಗೆ ಈ ಒಂದು ಮಿರರ್ಗೆ ಒಂಥರ ಹೈಲೈಟಾಗಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಸೊ ನನಗಂತೂ ಸಖತ್ ಇಷ್ಟ ಆಯಿತು. ಒಂಥರ ನೋಡಿ, ನಮ್ಮದು ಮನೆ ದೇವರದು ಆ್ಯಕ್ಚುಲಿ. ನಾನಲ್ಲಿ ಒಂದು ಬಾಕ್ಸ್ ಥರ ಮಾಡಿಸಿದ್ದೆ ಮುಂಚೆನೇ, ಅಲ್ಲಿ ಇಟ್ಕೊಂಡು ಸಪ್ರೇಟಾಗಿ ಅದನ್ನು ಪೂಜೆ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಇಟ್ಟಿದ್ದೀನಿ. ಇದೆಲ್ಲನೂ ಆಲ್ಮೋಸ್ಟ್ ನನ್ನ ಹತ್ರ ಇರೋದೆಲ್ಲ ಟ್ರೆಡಿಷ್ನಲ್ ವೇರು, ಬ್ರೈಡ್ಸ್ ಯೂಸ್ ಮಾಡೋ ಅಂಥದ್ದು. ಸೊ ಯಾವ್ದು ಇಷ್ಟ ಆಯಿತು ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಕೇಳ್ಕೊಳ್ತೀನಿ. ಸೊ ನನ್ನ ಹತ್ರ ಇದೆ, ಬಟ್ ಅದು ರೆಂಟಲ್ಗೂ ಸಿಗುತ್ತೆ. ಸೊ ಯಾರಿಗಾದ್ರೂ ಬೇಕಂತ ಅಂದರೆ ನೀವು ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನನಗೆ ಜಸ್ಟ್ ನನಗೆ ಏನು ಮೆಸೇಜ್ ಮಾಡಿದ್ರೆ ನಾನು ಅದಕ್ಕೆ ರಿಪ್ಲೈ ಕೊಡ್ತೀನಿ. ಮತ್ತು ನಂದು ಇನ್ಸ್ಟಾ ID ಆ್ಯಡ್ ಮಾಡಿರ್ತೀನಿ. ಸೊ ಅದನ್ನು ನೀವು ನೋಡಿ, ನನಗೆ ಇನ್ಸ್ಟಾದಲ್ಲೂ ಬೇಕಾದರೆ ನೀವು DM ಮಾಡ್ಬೋದು. ನಾನು ಏನೇನು ಪ್ರಾಡಕ್ಟ್ ಯೂಸ್ ಮಾಡ್ತೀನಿ ಆ ಒಂದು ಬಾಕ್ಸಸ್ ಇವೆಲ್ಲ. ಮತ್ತು ಇನ್ನೂ ಒಂದು 2 ಇದು ಜ್ಯುವೆಲರೀಸು ಇಲ್ಲಿ ಸೈಡಲ್ಲಿದೆ, ಬಟ್ ಅದನ್ನು ನಾನು ಇನ್ನೂ ಚಿಕ್ಕದು ದೊಡ್ಡದು ಈ ಥರ ಒಂದು 2 ಸ್ಟ್ಯಾಂಡ್ ಆರ್ಡ್ರ್ ಮಾಡಿಬಿಟ್ಟಿದೆ. ಹಂಗಾಗಿ ಅದರಲ್ಲಿ ನಾನು ಹಾಕ್ಬಿಟ್ಟು ಇಟ್ಟಿದ್ದೀನಿ. ಅದಾದಮೇಲೆ ಫ್ರೆಂಡ್ಸ್ ನೋಡಿ, ಜಡೆಬಿಲ್ಲೆ ಇದು ಒಂದಿದೆ, ಮತ್ತು ಇನ್ನೂ ಒಂದು ಬೀಡ್ಸ್ದಿದೆ, ಇನ್ನೂ ಒಂದು ರಿಂಗ್ ಈಗೆಲ್ಲ ಅಂದರೆ ಟ್ರೆಂಡ್ ಅಲ್ಲ, ಆ ಒಂದು ಇದು ಎಲ್ಲೋ ಮಿಸ್ ಆಗಿಬಿಟ್ಟಿದೆ. ನಾನು ಗೃಹ ಪ್ರವೇಶದಲ್ಲಿ ಹಾಕ್ಕೊಂಡಿದ್ದದ್ದು ಅದೆಲ್ಲೋ ಮಿಸ್ ಆಗಿದೆ, ಅದು ಸಿಕ್ಕಿಲ್ಲ, ಇನ್ನೂ ಹುಡುಕಬೇಕು. ಕೆಲವೊಂದು ಐಟಮ್ಸ್ ಎಲ್ಲ ಮಿಸ್ ಆಗಿಬಿಟ್ಟಿದೆ, ಸಿಕ್ಕಿಲ್ಲ ಇನ್ನೂ ನನಗೆ. ಈ ಒಂದು ವಾಸ್ ಫ್ರೆಂಡ್ಸ್ ನಾನೇ ಹ್ಯಾಂಡ್ಮೇಡ್ ಮಾಡಿದ್ದು. ಅದು ಏನಂದರೆ ರಟ್ಟು ಬಂತು, ಅಂದರೆ ಏನೋ ಒಂದು ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡಿದ್ದೆ. ಇದರಲ್ಲಿ ನಾನು ವಾಲ್ಪೇಪರ್ ಹಾಕಿಬಿಟ್ಟು ಅದರೊಳಗಡೆ ಒಂದು ಪ್ಲಾಸ್ಟಿಕ್ದು ಇಟ್ಬಿಟ್ಟು ನಾನು ಆ ವಾಸ್ ಒಂದು ರೆಡಿ ಮಾಡಿ ಇಟ್ಟಿದ್ದೀನಿ. ಬಟ್ ಅದು ಯೂಸ್ಫುಲ್ ಅನ್ನಿಸ್ತು, ಚೆನ್ನಾಗಿ ಅನ್ನಿಸ್ತಿದೆ. ಅದಕ್ಕೋಸ್ಕರ ಸೋಫೀಸಾಗಿ ಅಲ್ಲಿ ಏನು ಸ್ನೇಕ್ ಪ್ಲ್ಯಾಂಟ್ ಅದರೊಳಗಡೆ ಹಾಕಿಬಿಟ್ಟು ಇಟ್ಟಿದ್ದೀನಿ. ಜಸ್ಟ್ ನೀರಲ್ಲೇ ಬೆಳೆಯೋದಲ್ವ, ಸೊ ತೊಂದರೆ ಏನಿಲ್ಲ ಅಂದ್ಬಿಟ್ಟು ನಾನು ಅದನ್ನು ಅರೇಂಜ್ ಮಾಡಿದ್ದೀನಿ. ಮತ್ತು ಬುದ್ಧ ನೋಡಿದ್ರಲ್ಲ, ಆ ಥರ ಅರೇಂಜ್ ಮಾಡ್ಕೊಂಡಿದ್ದೀನಿ. ಸರ್ಟಿಫಿಕೇಟ್ ಆ ಕಡೆ ಇಟ್ಟು 2 ಸರ್ಟಿಫಿಕೇಟ್ ಇದೆ. ಒಂದು ನಂದು ಮೇಕಪ್ ಸರ್ಟಿಫಿಕೇಟು, ಇನ್ನೂ ಒಂದು ಅಂದರೆ ಪ್ರೋ ಮೇಕಪ್ ಆರ್ಟಿಸ್ಟಾಗಿ ಕಲ್ತಿದ್ದು, ಬೇಸಿಕ್ ಕೋರ್ಸ್ ಕಲ್ತಿದ್ದೀನಿ. ಸೊ ಇದು ಬಂದು ಪಾರ್ಲರ್ ಕೋರ್ಸ್ ಕಲ್ತಿರೋ ಅಂಥ ಸರ್ಟಿಫಿಕೇಟು 2 ಇದೆ ನನ್ನ ಹತ್ರ. ಸೊ ನನಗಂತೂ ತುಂಬಾ ಖುಷಿ ಆಯಿತು. ನಾನು ಪಾರ್ಲರ್ ಓಪನ್ ಮಾಡ್ಕೊಂಡಿದ್ದು ಎಲ್ಲ ಥರ ಒಂದು ನಾನು ಏನು ಅಂದ್ಕೊಂಡಿದ್ದೆ ಅದೆಲ್ಲನೂ ಆಲ್ಮೋಸ್ಟ್ ಎಲ್ಲ ಗೋಲ್ ರೀಚ್ ಆಗಿದೆ. ಸೊ ಆ ಒಂದು ಖುಷಿನೂ ಇದೆ ನನಗೆ. ಸೊ ಟೋಟಲ್ ಪಾರ್ಲರ್ ಈ ಥರ ಇದೆ. ಸೊ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಹೀಗೆ ಸಪೋರ್ಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಸಪೋರ್ಟ್ ಮಾಡಿ ಅಂತಲೂ ಕೇಳ್ಕೊಳ್ತೀನಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತಲೂ ಕೇಳ್ಕೊಳ್ತೀನಿ. ಸೊ ಪಾರ್ಲರ್ದೆಲ್ಲ ಇದೆಲ್ಲ ನೋಡ್ಕೊಂಡು ಬಂದ್ರಿ ಅಲ್ವಾ ಫ್ರೆಂಡ್ಸ್. ಅದಾದಮೇಲೆ ನಾನು ಇಲ್ಲಿ ಮಾವಿನ ಹಣ್ಣು ಮತ್ತು ಬ್ರೆಡ್ ಇತ್ತು, ಅದರಿಂದ ಒಂದು ಸ್ವೀಟ್ ಮಾಡೋಣ ಅಂತ ಹೇಳ್ಬಿಟ್ಟು ಇದು ಮಾಡ್ತಾ ಇರೋವಂಥದ್ದು. ಸೊ ತುಂಬಾ ಚೆನ್ನಾಗಿತ್ತು, ತುಂಬಾ ಟೇಸ್ಟಾಗಿತ್ತು. ಅಂದರೆ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ನಾನು ಮುಂಚೆನೇ ಪ್ರೀವಿಯಸ್ ವೀಡಿಯೋದಲ್ಲೆಲ್ಲ ಹೇಳಿದಾಗೆ ಡ್ರೈ ಫ್ರೂಟ್ಸ್ ಎಲ್ಲ ಮಕ್ಳುಗಳು ತಿನ್ನಲ್ಲ. ಸೊ ಹಂಗಾಗಿ ನಾವು ಈ ಥರ ಮಾಡಿಕೊಟ್ರೆ ಅಟ್ಲೀಸ್ಟ್ ಅದು ಅವರು ತಿಂತಾರೆ. ಇಲ್ಲ ಅನ್ನೋದಾದರೆ ನಿಜ ತಿನ್ನಲ್ಲ.
ಸೊ ಹಂಗಾಗಿ ನಾನು ಇದು ಯಾವ ರೀತಿ ಮಾಡ್ತೀನಿ ಅಂತಂದರೆ, ಮೊದಲು ಫುಲ್ ಹಣ್ಣಾಗಿರಬೇಕು ಮಾವಿನ ಹಣ್ಣು. ಆ ಒಂದು ಸ್ಲೈಸ್ನೆಲ್ಲ ಕಟ್ ಮಾಡಿಕೊಂಡು ಸಿಪ್ಪೆ ತೆಗೆದ್ಬಿಟ್ಟು ಸೊ ಅದನ್ನು ರುಬ್ಕೊಂಡು ಪೇಸ್ಟ್ ಮಾಡ್ಕೊಬೇಕು. ಅದಾದ ನಂತರ ಒಂದು ಬಾಣಲಿ ಇಟ್ಬಿಟ್ಟು ಹಾಲು, ನಾವು ಎಷ್ಟು ಮೆಜರಲ್ಲಿ ಮಾಡ್ಕೊಳ್ತೀವಿ ಡಿಪೆಂಡ್ಸ್, ನೀವು ಎಷ್ಟು ಜನ ಇರ್ತೀರೋ ಅದ್ರ ಮೇಲೆ ಮಾಡ್ಕೊಳ್ಳಿ. ನಾನಿಲ್ಲಿ 2 ಕಪ್ ಹಾಲಿಗೆ 3/4 ಕಪ್ ಅಷ್ಟು ಸಕ್ಕರೆ ಹಾಕ್ತಿದ್ದೀನಿ. ಯಾಕಂದರೆ ಮಾವಿನ ಹಣ್ಣು ಸ್ವೀಟ್ ಇರೋದ್ರಿಂದ ಸೊ ನಾವು ಇದನ್ನು ಅವಶ್ಯಕತೆ ಇಲ್ಲ. ಸೊ ಎಷ್ಟು ಬೇಕೋ ಅಷ್ಟು, ನೀವು ಎಷ್ಟು ತಿಂತೀರಾ ಸ್ವೀಟು, ಜಾಸ್ತಿ ತಿನ್ನೋರು ಜಾಸ್ತಿ ಹಾಕ್ಕೊಳ್ಳಿ, ಕಡಿಮೆ ತಿನ್ನೋರು ಕಡಿಮೆ ಹಾಕ್ಕೊಳ್ಳಿ. ಅದಾದಮೇಲೆ ಫ್ರೆಂಡ್ಸ್, ನಾನು 2 ಕಪ್ ಹಾಲಿಗೆ 3/4 ಕಪ್ ಅಷ್ಟು ಸ್ವೀಟ್ ಅಂದರೆ ಸಕ್ಕರೆ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಇನ್ನೂ ಸ್ವಲ್ಪ ಒಂದು 1/4 ಕಪ್ ಹಾಲಿಗೆ ವೆನಿಲಾ ಎಸೆನ್ಸ್ದು ಕಸ್ಟರ್ಡ್ ಪೌಡರ್ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಹಾಕ್ತಾ ಇರೋವಂಥದ್ದು. ಅದನ್ನು ಚೆನ್ನಾಗಿ ಬೀಟ್ ಮಾಡ್ಕೊಂಡ್ಬಿಟ್ಟು ಗಂಟು ಇಲ್ದಂಗೆ ಏನು ಹಾಲು ಕಾದಿರುತ್ತೆ ಅದಕ್ಕೆ ಹಾಕಿಬಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೊಬೇಕು. ಅದಾದ ನಂತರ ಸ್ವಲ್ಪ ಅದು ಗಟ್ಟಿ ತಿಕ್ನೆಸ್ ಬರುತ್ತೆ. ಅದಾದಮೇಲೆ ನಾವೇನು ಮಾವಿನ ಹಣ್ಣಿನ ರುಬ್ಕೊಂಡಿರ್ತೀವಿ ಆ ಒಂದು ರುಬ್ಕೊಂಡಿದ್ದು ಪೇಸ್ಟನ್ನು ಅದರೊಳಗಡೆ ಹಾಕಿಬಿಟ್ಟು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಆ್ಯಕ್ಚುಲಿ ಇದನ್ನು ನಾವು ಯಾವ ಥರ ಅಂದರೆ, ಯಾವ ತಿಕ್ನೆಸ್ ಅಂದರೆ ಸ್ವಲ್ಪ ಗಟ್ಟಿ ಆಗಬೇಕು. ಗಟ್ಟಿ ಅಂದರೆ ತುಂಬ ಗಟ್ಟಿ ಅಂತಲ್ಲ, ಒಂದು ಕ್ರೀಮಿಶ್ ಇದ್ರ ಥರ ಹಾಕಬೇಕು. ಅಲ್ಲಿ ತನಕನೂ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಬೇಗನೆ ಅದು ಎಷ್ಟು ಒಂದು 10ರಿಂದ 20 ನಿಮಿಷದೊಳಗಡೆ ಈ ಸ್ವೀಟ್ ಮುಗಿಸ್ಬಿಡ್ಬೋದು. ತುಂಬಾ ಬೇಗ ಆಗುತ್ತೆ, ತುಂಬಾ ಟೇಸ್ಟಾಗಿರುತ್ತೆ. ಸೊ ಅದು ಏನು ಎಲ್ಲ ಗಟ್ಟಿಯಾಗಿ ಆದಮೇಲೆ ಹಾರಕ್ಕಿಟ್ಟಿದ್ದೆ. ಹಾರಕ್ಕಿಟ್ಟಾದಮೇಲೆ ಇಲ್ಲಿ ಬ್ರೆಡ್ ಸ್ಲೈಸ್ ತೊಗೊಂಡು ಅದನ್ನು ಸೈಡ್ ಬ್ರೌನ್ ಏನಿದೆಯೋ ಅದನ್ನೆಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಆ ಬ್ರೌನ್ ಕಲರ್ ಎಲ್ಲ ಕಟ್ ಮಾಡ್ಕೊಂಡು ಆದಮೇಲೆ ಸ್ಲೈಸ್ ಆಗಿ ಕಟ್ ಮಾಡ್ಕೊತಾ ಇದ್ದೀನಿ. ಕಟ್ ಮಾಡಿಕೊಂಡು ಒಂದು ಬೌಲ್ ತೊಗೊಂಡ್ಬಿಟ್ಟು ಅದನ್ನೆಲ್ಲ ಅದಕ್ಕೆ ಹಾಕಿ ಒಂದು ಲೇಯರ್ ಬ್ರೆಡ್ ಇಟ್ಟು ಇನ್ನೊಂದು ಲೇಯರ್ಗೆ ಏನು ನಾವು ರೆಡಿ ಮಾಡ್ಕೊಂಡಿರ್ತೀವಲ್ವ ಮ್ಯಾಂಗೋ ಇದು ಅದನ್ನು ಲಿಕ್ವಿಡು ಅದನ್ನೆಲ್ಲ ಹಾಕ್ಬಿಟ್ಟು ಲೇಯರ್ ವೈಸ್ ಹಾಕ್ಕೋಬೇಕು. ಇದು ಸ್ವಲ್ಪ ಆರಬೇಕು. ಆರಿದ್ಮೇಲೆ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿ ಅನಿಸುತ್ತೆ. ನಾನು ಸ್ವಲ್ಪ ಬಿಸಿ ಇರಬೇಕಾದ್ರೆ ಹಾಕ್ಕೊಂಬಿಟ್ಟೆ, ಯಾಕಂದರೆ ನಂಗೆ ಟೈಮ್ ಇರಲಿಲ್ಲ. ಸೊ ಹಾಗಾಗಿ ಹಾಕಿಟ್ಬಿಟ್ಟು ಫ್ರೀಝರಲ್ಲಿ ಇಟ್ಬಿಟ್ರೆ ಅದು ಕೋಲ್ಡ್ ಆಗುತ್ತೆ. ನೆಕ್ಸ್ಟ್ ಡೇಗೆ ಸಕ್ಕತ್ತಾಗಿರುತ್ತೆ ತಿನ್ನೋದಕ್ಕೆ. ನೆಕ್ಸ್ಟ್ ಡೇ ಅಲ್ಲದೆ 1-2 ಅವರ್ಸು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಎತ್ಕೊಂಡು ತಿನ್ನೋದ್ರಿಂದನೂ ಚೆನ್ನಾಗಿ ಅನಿಸುತ್ತೆ. ನಾನಿಲ್ಲಿ ಡ್ರೈ ಫ್ರೂಟ್ಸ್ನೆಲ್ಲ ಇದ್ರ ಒಳಗಡೆ ಹಾಕ್ಬಿಟ್ಟು ಚಾಪರ್ ಒಳಗಡೆ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ನೋಡಿ ಈ ಥರ ಎಲ್ಲ ರೆಡಿ ಮಾಡಿಕೊಂಡು ಆದಮೇಲೆ ನಾವು ಅದನ್ನು ಡೈರೆಕ್ಟ್ ಫ್ರಿಜ್ಜಿಗೆ ಎತ್ತಿಟ್ಕೊಂಡ್ರೆ ಆಯಿತು. ನಾನು ದ್ರಾಕ್ಷಿ ಹಾಕಿದ್ದನ್ನ ನಾನು ಮರ್ತೋಗ್ಬಿಟ್ಟೆ, ಆಮೇಲೆ ನಾನು ಹಾಕಿದ್ದೀನಿ. ಬಟ್ ಅದನ್ನ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಈ ಥರ ಎಲ್ಲ ಹಾಕಿಬಿಟ್ಟು ಫ್ರಿಜ್ಜಲ್ಲಿ ಎತ್ತಿಡ್ತಿದ್ದೀನಿ. ಒಂದು 2 ಅವರ್ಸ್ ಆದಮೇಲೆ ಎತ್ಕೊಂಡು ತಿಂದರೆ ಅಂತೂ ಸಕ್ಕತ್ತಾಗಿರುತ್ತೆ. ಮ್ಯಾಂಗೋಯಿಂದ ಈ ಒಂದು ಸ್ವೀಟು ಮಾಡ್ಬೋದು. ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ. ಸೊ 2 ಅವರ್ಸ್ ಆದಮೇಲೆ ನಾನು ತೆಗಿತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಅದು ಫುಲ್ಲು ಏನು ಕೋಲ್ಡ್ ಆಗಿಬಿಟ್ಟು ತುಂಬಾ ಚೆನ್ನಾಗಿರುತ್ತೆ. ಯಾವ ಥರ ಇರುತ್ತೆ ಅಂದರೆ ಬಾಯಲ್ಲಿಟ್ಟರೆ ಕರ್ಗೋಗಬೇಕು ಆ ರೀತಿ ಇರುತ್ತೆ. ನನಗಂತೂ ಸಖತ್ ಇಷ್ಟ ಆಯಿತು. ನೀವು ಟ್ರೈ ಮಾಡಿ ಅಂತಲೂ ಕೇಳ್ಕೊಳ್ತೀನಿ. ಜೊತೆಗೆ ಫ್ರೆಂಡ್ಸ್, ಇದು ಏನು ಸ್ಲೈಸ್ ವೈಸು ಎಷ್ಟು ನೀಟಾಗಿ ಒಂದು ಕಪ್ಪಿಗೆ ತೊಗೊಳೋದಕ್ಕೆ ಎಷ್ಟು ನೀಟಾಗಿ ಬರುತ್ತೆ ಅಂದರೆ, ಸ್ಲೈಸ್ ಅದಕ್ಕೆ ಕಟ್ ಮಾಡಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ತೆಗಿಬೋದು. ನೋಡಿ, ಒಂದೊಂದು ಬೈಟ್ ವೈಸು ತಕ್ಕೊಬೋದು. ಬಟ್ ಇದನ್ನೆಲ್ಲ ನನ್ನ ಮಗನಿಗೆ ಕೊಟ್ಟು ನನ್ನ ಮಕ್ಕಳಿಗೆ ತಿಂದು ಟೇಸ್ಟ್ ಹೇಗಿತ್ತೆ ಅಂತ ಕೇಳಿದೆ. ತುಂಬಾ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಇಷ್ಟಪಟ್ಟು ತಿಂದರು. ಸೊ ನನಗೂ ತುಂಬಾ ಇಷ್ಟ ಆಯಿತು. ಸೊ ನೀವು ಒಂದ್ಸಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇದೇ ಥರ ಬೇರೆ ಬೇರೆ ರೆಸಿಪಿಗಳನ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಟ್ರೈ ಮಾಡಿಬಿಟ್ಟು ನೀವು ಹೇಗಿತ್ತೋ ಏನು ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಂತಲೂ ಕೇಳ್ಕೊಳ್ತೀನಿ. ಓಕೆನಾ? ಸೊ ಇದು ನೋಡಿ, ಫುಲ್ ಫೈನಲಿ ಈ ಥರ ಇದೆ, ಸಕ್ಕದಾಗಿದೆ. ನಾನು ಅದು ಮ್ಯಾಂಗೋದ್ರಿಂದ ಅಲಂಕಾರ ಮಾಡಿಬಿಟ್ಟು ಜಸ್ಟ್ ಸಿಂಪಲಾಗಿ ಈ ಥರ ನಿಮಗೆ ವಿಡಿಯೋಗೆ ಅಂತ ಹೇಳ್ಬಿಟ್ಟು ಅಲಂಕಾರ ಮಾಡಿದ್ದೀನಿ. ಅದನ್ನು ಟ್ರೈ ಮಾಡಿಬಿಟ್ಟು ನಾನು ತಿಂದು ನೋಡಿದೆ. ನನ್ನ ಹಸ್ಬೆಂಡ್ಗೂ ಕೊಟ್ಟೆ, ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ ಒಂದು ಬೈಟು ತೊಗೊಂಡು ತಿನ್ನೋಣ ಅಂತ ಹೇಳಿಬಿಟ್ಟು ನಾನು ರೆಡಿ ಮಾಡ್ತಾಯಿದ್ದೀನಿ.